ಇನ್ನೊಂದು ಸಾರಿ ದೇವರು ನಿಮ್ಮನ್ನು ಆಶೀರ್ವದಿಸೋದಕ್ಕಾಗಿ ಮತ್ತು ದೇವರು ನಿಮ್ಮನ್ನು ಬಲಪಡಿಸೋದಕ್ಕಾಗಿ ಕರ್ತಂದಿದ್ದಾನೆ. ನಂಬುವವನು ನೀವೆಲ್ಲೇ ಇರ್ರಿ, ಯಾವುದೇ ಸ್ಥಳದಲ್ಲಿರ್ರಿ, ದೇವರಿಗಾಗಿ ಸ್ತೋತ್ರವನ್ನು ಸಲ್ಲಿಸಿದರೆ ಇವತ್ತು ದೇವರು ನಿಮಗಾಗಿ ಅದ್ಭುತಗಳನ್ನು, ಚಮತ್ಕಾರಗಳನ್ನು ನಿಮ್ಮ ಕುಟುಂಬದಲ್ಲಿ ಇರುವಂಥ ಸ್ಥಳದಲ್ಲಿ ತೋರಿಸುವನಾಗಿರ್ತಾನೆ. ನಂಬುವವನು ಜೋರಾಗಿ ಹಲ್ಲೆಲೂಯಾ ಹೇಳೋಣ. ನಿಮ್ಮ ಮನೆಯಲ್ಲಿ ಕೂತಿದ್ದರೆ ನೀವು ಚಪ್ಪಾಳೆ ತಟ್ಟಿಕೊಂಡು ದೇವರಿಗಾಗಿ ಸ್ತೋತ್ರ ಸಲ್ಲಿಸಿರಿ. ಯಾಕಂದರೆ ನಾನು ಹೇಳ್ತೀನಿ, ಅದ್ಭುತ ಎನ್ನುವಂಥದ್ದು ಅದು ಸಭೆಗಳಲ್ಲಿಲ್ಲ, ಅದು ನಿಮ್ಮಲ್ಲಿ ಇದೆ, ಕ್ರಿಸ್ತನಲ್ಲಿ ಇದೆ. ಆತನು ನಿಮಗೆ ಖಚಿತವಾಗಿ ತೋರಿಸುವವನಾಗಿರ್ತಾನೆ. ಪ್ರಿಯರೇ, ನಾವು ಈ ಸಮಯದಲ್ಲಿ ಆ ಅದ್ಭುತದ ಕುರಿತಾಗಿ ನಾನು ಹೇಳೋದಕ್ಕಾಗಿ ಇಷ್ಟಪಡ್ತಾ ಇದ್ದೇನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ ಅದರಲ್ಲಿ 16ನೇ ವಚನ ಹೇಳುತ್ತದೆ, ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕುಡಿರಿ ಅಂದನು. ದೇವರು ಇಲ್ಲಿ ಹೇಳುತ್ತಿರುವುದು ಆ ಜನರ ಗುಂಪು. ಯಾವುದು ಜನರ ಗುಂಪು ಅಂದರೆ, ಯೇಸು ಸ್ವಾಮಿಯ ಬಳಿಗೆ ಬಂದು ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂಥ ಆ ಜನರ ಗುಂಪಿಗೆ ಹೇಳುತ್ತಾ ಇದ್ದಿದ್ದೀನು. ಮತ್ತೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತಿರುವಂಥ ಆ ಶಿಷ್ಯರನ್ನಿಗೆ ದೇವರು ಹೇಳುತ್ತಾ ಇದ್ದಿದ್ದನು, ಆ ಜನರನ್ನು ನಾವು ಎಲ್ಲಿಗೆ ಕಳಿಸೋದು ಬೇಕಾಗಿಲ್ಲ, ನೀವೇ ಅವರನ್ನು ಏನಾದರೂ ಕುಡಿರಿ ಅಂತಂದು. ನನ್ನ ಪ್ರಿಯರೇ, ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಂದರೆ, ಇವತ್ತು ನಿಮ್ಮ ಜೀವನದಲ್ಲಿಯೂ ಸಹ, ಇವತ್ತು ನೀವು ಕೂತಿರುವಂಥ ಸ್ಥಳದಲ್ಲಿ ಸಹ, ಇವತ್ತು ನೀವು ಇರುವಂಥ ಮನೆಯಲ್ಲಿ ಸಹ, ಅಥವಾ ನೀವು ಇರುವಂಥ ಕೆಲಸದಲ್ಲಿ ಸಹ ನಿಮಗೆ ಅನೇಕ ಕಷ್ಟಗಳು ಇರುವಾಗ, ಅನೇಕ ದುಃಖಗಳಿರುವಾಗ ನೀವು ಅದನ್ನು ಬಿಟ್ಟು ಹೋಗಬೇಕು ಅಂತಂದು ಆಲೋಚಿಸ್ತಾ ಇದ್ದೀರಾ. ನಾನು ಹೇಳುತ್ತೇನೆ ನಿಮಗೆ, ದೇವರ ವಾಕ್ಯದಿಂದ ಹೇಳೋದಕ್ಕಾಗಿ ಇಷ್ಟಪಡ್ತಾ ಇದ್ದೇನೆ, ನೀವು ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ. ದೇವರೇ ಅದನ್ನು ಅದ್ಭುತವಾಗಿ, ಚಮತ್ಕಾರವಾಗಿ ಮಾಡುವವನಾಗಿರ್ತಾನೆ. ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾರೆ ಶಿಷ್ಯರನ್ನು, ಅವರು ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ, ನೀವೇ ಅವರನ್ನು ಏನಾದರೂ ಕೊಡ್ರಿ ಅಂತಂದು. ಈ ಪ್ಯಾಸೇಜು, ಈ ಒಂದು ಸಂದೇಶ ದೇವರು ಕೊಡುತ್ತಿರುವಂಥದ್ದು ಅದು ಯಾರಿಗಾಗಿ ಅಂತಂದರೆ, ನಾವು ಇಲ್ಲಿ ನೋಡುತ್ತೇವೆ 21ನೇ ವಚನದಲ್ಲಿ ಅವರು ಸುಮಾರು 5,000 ಜನರಾಗಿದ್ದರು. ಗಂಡಸರೇ ಮಾತ್ರ ಸುಮಾರು 5,000 ಜನರಾಗಿದ್ದರು. ಕ್ರಿಸ್ತನು ಆ 5,000 ಜನರಿಗೆ ಊಟ ಬಡಿಸಿರುವಂಥದ್ದು ಈ ಒಂದು ಸಂದೇಶವಾಗಿದೆ. ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ 13ನೇ ವಚನದಿಂದ ನಾವು 21ನೇ ವಚನ ತನಕ ಹೋಗುವಾಗ ಈ ಒಂದು ಪ್ಯಾಸೇಜ್ ಕುರಿತಾಗಿ ದೇವರು ಹೇಳುತ್ತಾ ಇದ್ದಾನೆ, ನೀವು ಅವರನ್ನು ಎಲ್ಲಿಗೆ ಕಳಿಸಬೇಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಹೇಳುತ್ತಾ ಇದ್ದಾನೆ ಅಂದರೆ ಗೊತ್ತು, ಯಾರು ದೇವರನ್ನು ನಂಬಿ ಬರುತ್ತಾರೋ, ಯಾರು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಇರ್ತಾರೋ, ಯಾರು ದೇವರನ್ನು ನೋಡಿಕೊಂಡು ಜೀವಿಸ್ತಾ ಇದ್ದಾರೋ ಅವರು ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ. ದೇವರು ಹೇಳುತ್ತಾನೆ, ಅವರು ಬಿದ್ದಿರುವಂಥ ಸ್ಥಳದಲ್ಲಿ ನಾನು ಅವರನ್ನು ಎತ್ತುತ್ತೇನೆ ಅಂತಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ಅದಕ್ಕಾಗಿನೇ ದೇವರ ಮಾತುಗಳು, ದೇವರ ನುಡಿಗಳು ಅದು ಎಂದಿಗೂ ವ್ಯರ್ಥವಾಗಿ ಅಗಲಿ ಹೋಗೋದಿಲ್ಲ. ಅದು ಖಂಡಿತವಾಗಿ ಅದು ನೆರವೇರುವಂಥದ್ದಾಗಿರ್ತದೆ. ಅದಕ್ಕಾಗಿಯೇ ಈ ಸ್ಥಳದಲ್ಲಿ ಯೇಸು ಸ್ವಾಮಿಯನ್ನು ಸುವಾರ್ತೆಯನ್ನು ಸಾರುತ್ತಿರುವಾಗ, ಯೇಸು ಸ್ವಾಮಿ ವಾಕ್ಯಗಳನ್ನು ಹೇಳುತ್ತಿರುವಾಗ ಅಲ್ಲಿ ಸುಮಾರು 5,000 ಜನರು ಆತನ ವಾಕ್ಯವನ್ನು ಕೇಳಿಸಿಕೊಂಡು ಅಡವಿಯಲ್ಲಿ ಕೂತಿರುವಾಗ ಅವಾಗ ಶಿಷ್ಯರು ಬಂದು ಕೇಳುತ್ತಾರೆ, ಸ್ವಾಮಿ ಇವಾಗ ಹೊತ್ತು ಮೀರುತ್ತಾ ಇದೆ, ಇವರನ್ನು ಬಿಟ್ಟು ಕೊಡು, ಇವರು ಸಮೀಪವಿರುವಂಥ ಹಳ್ಳಿಗೆ ಹೋಗ್ಕೊಂಡು ತಮ್ಮಗಾಗಿ ಆಹಾರವನ್ನು ಪಡೆದುಕೊಳ್ಳಲಿ ಅಂತಂದು ಕೇಳುತ್ತಾರೆ. ಅವಾಗ ಕೇಳಿರುವಾಗ ಯೇಸು ಸ್ವಾಮಿ ಹೇಳುತ್ತಾರೆ, ಅವರು ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ. ನೋಡ್ರಿ, ದೇವರು ನಿಜವಾಗ್ಲೂ ಆತನು ಸತ್ಯವಂತನು, ನಂಬಿಗಸ್ತನಾಗಿದ್ದಾನೆ. ಯಾಕಂದರೆ ಆತನ ಬಳಿಗೆ ಬರುವವರಿಗೆ ದೇವರು ಉಪವಾಸದಿಂದ ಕಳಿಸಲಿಲ್ಲ. ಪ್ರಿಯರೇ, ಆತನ ಸನ್ನಿಧಿಯಲ್ಲಿ ಕೂತಿರುವವರಿಗೆ ದೇವರು ಉಪವಾಸದಿಂದ ಕಳಿಸಲಿಲ್ಲ. ಹಾಗಾದರೆ ಯಾಕೆ ನೀನು ಚಿಂತೆ ಮಾಡುತ್ತಾ ಇದೀಯಾ? ದೇವರು ನಿನಗೆ ಕೆಲಸವನ್ನು ಕೊಟ್ಟಿದ್ದಾರೆ, ದೇವರು ನಿನಗೆ ಕುಟುಂಬವನ್ನು ಕೊಟ್ಟಿದ್ದಾರೆ. ಆತನು ನಿನಗೆ ಖಂಡಿತವಾಗಿ ಆಹಾರವನ್ನು ಪೋಷಿಸುತ್ತಾನೆ. ನಿನ್ನ ಕುಟುಂಬವನ್ನು ನಡೆಸೋದಕ್ಕಾಗಿ ಆಹಾರವನ್ನು ಪೋಷಿಸುತ್ತಾನೆ. ನಿನ್ನ ಜೀವನ ನಡೆಸೋದಕ್ಕಾಗಿ ನಿನಗೆ ಆಹಾರವನ್ನು ಪೋಷಿಸುವಂತನಾಗಿರ್ತಾನೆ. ನೀನು ಆತನ ಕಾರ್ಯಕ್ಕೆ ನಂಬುವವನಾಗಿರು.
ನೀನು ಯಾವ ಸ್ಥಳದಲ್ಲಿ ಇದೆಯೋ ಅದೇ ಸ್ಥಳದಲ್ಲಿ ಕರ್ತನಿಗಾಗಿ ಪ್ರಾರ್ಥಿಸು. ಇವತ್ತು ನೀನು ಈ ವಾಕ್ಯವನ್ನು ಕೇಳಿಸಿಕೊಳ್ಳುವವನಾಗಿದ್ದಾರೆ, ನೀನು ಕೂತಿರುವಂಥ ಸ್ಥಳದಲ್ಲೇ ನೀನು ಮೊಳಕಾಲು ಊರಿ ಪ್ರಾರ್ಥಿಸುವವನಾಗಿರು. ನಾನು ಹೇಳುತ್ತೀನಿ, ಇಡೀ ಭೂಮಿ ಆಕಾಶಗಳನ್ನು ಸೂರ್ಯ ನಕ್ಷತ್ರಗಳನ್ನು ಸೃಷ್ಟಿ ಮಾಡ್ತಾ ದೇವರು ನಿನಗೆ ನಿನ್ನ ಪೋಷಣೆಗಳನ್ನು ಕೊಡುವವನಾಗಿರ್ತಾನೆ, ನಿನಗೆ ನಿನ್ನ ಅಗತ್ಯಗಳನ್ನು ಪೂರೈಸುವವನಾಗಿರ್ತಾನೆ. ನೋಡ್ರಿ ಪ್ರಿಯರೇ, ಅಲ್ಲಿ ಯೇಸು ಸ್ವಾಮಿಯನ್ನು ಅವರು ಕೇಳಿರುವಾಗ ಯೇಸು ಸ್ವಾಮಿ ಹೇಳಿದನು, ಅವ್ರಿಗೆ ನೀವು ಎಲ್ಲಿಗೂ ಕಳಿಸೋದು ಬೇಕಾಗಿಲ್ಲ, ನಿಮ್ಮಲ್ಲೇ ಇರುವಂಥದ್ದು ನೀವೇ ಕೊಡ್ರಿ ಅಂತಂದು. ಆವಾಗ ಕೇಳಿರುವಾಗ ಆ ಶಿಷ್ಯರು ಹೇಳಿದರು ಏನಂದರೆ, ಸ್ವಾಮಿ ನೋಡು, ನಮ್ಮ ಹತ್ರ 5 ರೊಟ್ಟಿ 2 ಮೀನು ಇದೆ, ಇಷ್ಟೇ ನೀನು ಏನು ಮಾಡ್ತೀ ಅಂತ ಕೇಳ್ತಾರೆ. ಆವಾಗ ದೇವರೇ, ಯೇಸು ಸ್ವಾಮಿನೇ, ಆತನು ನಿಜವಾದ ದೇವರಾದರೂ ಸಹ, ಆತನು ದೇವರಾಗಿ ಈ ಲೋಕಕ್ಕೆ ಬಂದಿರುವಾಗಿದ್ದರೂ ಸಹ ಆತನು ಏನು ಮಾಡ್ತಾನೆ ಅಂದರೆ, ಆತನ ಅಗತ್ಯಗಳನ್ನು ತೆಗೆದುಕೊಂಡು ದೇವರ ಹತ್ರ ಕೈಯನ್ನು ಎತ್ತುತ್ತಾನೆ. ಅದಕ್ಕಾಗಿಯೇ ದಾವೀದನು ಹೇಳ್ತಾನೆ, ಕೀರ್ತನೆಯಲ್ಲಿ 121ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು ಅಂತಂದು. ಭೂಮಿ ಆಕಾಶಗಳನ್ನು ಸೂರ್ಯ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿರುವಂಥ ಯೆಹೋವನಿಂದಲೇ ನನಗೆ ಸಹಾಯವನ್ನು ಬರುತ್ತದೆ ಅಂತಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೀವು ಪ್ರಿಯರೇ, ನಿಮ್ಮ ಕಷ್ಟಗಳು ಬಂದಿರುವಾಗ, ನಿಮಗೆ ದುಃಖಗಳು ಬಂದಿರುವಾಗ, ನಿಮಗೆ ರೋಗಗಳು ಬಂದಿರುವಾಗ ನೀವು ಮರ್ತು ಹೋಗ್ತೀರಿ ಏನಂದರೆ, ನಿಮಗೆ ಆಕಾಶದಿಂದ ದೇವರು ನೋಡ್ತಾ ಇದ್ದಾನೆ ಅಂತಂದು. ಹಲ್ಲೆಲೂಯಾ. ನೀವು ಆಕಾಶ ಕಡೆಗೆ ಹೋಗೋದಿಲ್ಲ, ಆದರೆ ನೀವು ಜನರ ಬಳಿಗೆ ಹೋಗ್ತೀರಿ. ಅದಕ್ಕಾಗಿಯೇ ಆ ಕಷ್ಟ ಇನ್ನೂ ಕಷ್ಟವಾಗಿಯೇ ತೋರಿ ಬರುತ್ತಾ ಇದೆ. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಇಲ್ಲಿ ಆ ಥರವಾಗಿ ಮಾಡಿಲ್ಲ. ಆತನು ರಾಜರ ಹತ್ರ ಓಡಿ ಹೋಗಿಲ್ಲ, ಆತನು ಮಂತ್ರಿ ಹತ್ರ ಓಡಿ ಹೋಗಿಲ್ಲ, ಅಲ್ಲಿ ಕೂತಿರುವವರಲ್ಲಿ ಶ್ರೀಮಂತರ ಬಳಿಗೆ ಹೋಗಿಲ್ಲ. ಆತನು ಹೋಗಿದ್ದು ಯಾರ ಬಳಿಗೆ ಅಂದರೆ, ಭೂಮಿ ಆಕಾಶಗಳನ್ನು ಸೂರ್ಯ ನಕ್ಷತ್ರಗಳನ್ನು ಸೃಷ್ಟಿ ಮಾಡ್ತಾ ದೇವರ ಬಳಿಗೆ ಹೋದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಬುಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿದನು. ದೇವರನ್ನು ಸ್ತೋತ್ರ ಮಾಡಿ ಮುರಿತಾ ಇದ್ದಿದ್ದನು. ಪ್ರಿಯರೇ, ನಾನು ಹೇಳುತ್ತೀನಿ, ಆ ರೊಟ್ಟಿಯನ್ನು ಮುರಿತಿರುವಾಗ ನಾನು ನಿಮಗೆ ಹೇಳುತ್ತೀನಿ, ಒಂದು ವಿಶೇಷವಾಗಿರುವಂಥ ಸಂದೇಶ ಇದರಲ್ಲಿ ನಾನು ಕೊಡುತ್ತೇನೆ. ಆ ರೊಟ್ಟಿ ಮಾಡಬೇಕಂತಂದರೆ ಏನೇನು ನಮಗೆ ವಸ್ತುಗಳು ಹತ್ತುತ್ತದೆ. ರೊಟ್ಟಿ ಮಾಡಬೇಕಂದರೆ ನಮಗೆ ನೀರು ಬೇಕು, ಅದರ ಹಿಟ್ಟು ಬೇಕು, ಅದಕ್ಕೆ ಬೆಂಕಿ ಒಂದು ಬೇಕು, ಅದನ್ನು ಮಾಡೋದಕ್ಕಾಗಿ ಜನರು ಬೇಕು. ನಾನು ಹೇಳ್ತೀನಿ, ಅಲ್ಲಿ ಜನರು ಇರಲಿಲ್ಲ, ರೊಟ್ಟಿ ಮಾಡೋದಕ್ಕಾಗಿ ಬೆಂಕಿ ಇರಲಿಲ್ಲ, ಹಿಟ್ಟು ಇರಲಿಲ್ಲ. ಅದು ಹೇಗೆ ಉತ್ಪತ್ತಿ ಆಯಿತೋ ಅದು ಇನ್ನೂ ತನಕ ಜನರಿಗೆ ಗೊತ್ತಿಲ್ಲ. ಅದೇ ಅದ್ಭುತ ಅನ್ನುತ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮಾತ್ರ ಮುರಿತಾ ಇದ್ದಿದ್ದನು. ದೇವರು ಆ ರೊಟ್ಟಿಯನ್ನು ಸ್ತೋತ್ರ ಮಾಡಿ ಮುರಿತಾ ಇದ್ದನು. ಹೇಗೆ ಅದು, ಎಲ್ಲಿಂದ ಅದು ಸುಡಲ್ಪಟ್ಟಿತು, ಹೇಗೆ ಯಾರು ಅದಕ್ಕೆ ಮಿಕ್ಸ್ ಮಾಡಿದರು, ಯಾರು ಅದು ರೊಟ್ಟಿಯನ್ನು ಬಡಿಯೋದಕ್ಕಾಗಿ ನಿಂತರು, ಯಾರು ಅದನ್ನು ತಯಾರಿಕೆ ಮಾಡೋದಕ್ಕಾಗಿ ನಿಂತರು, ಅದು ಇನ್ನೂ ತನಕ ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ಹೇಳುತ್ತದೆ ಏನಂದರೆ ಗೊತ್ತು, ಮನುಷ್ಯನಿಂದ ಏನು ಆಗಲ್ಲೋ ಅದು ದೇವರಿಂದ ಆಗುವುದಕ್ಕೆ ಅದ್ಭುತ ಎನ್ನುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಈ ಅದ್ಭುತ ಯಾವುದಕ್ಕಾಗಿ ಆಯ್ತಂತಂದರೆ ಗೊತ್ತು, ಅಲ್ಲಿ ಬೆಂಕಿ ಇರಲಿಲ್ಲ, ಹಿಟ್ಟು ಇರಲಿಲ್ಲ, ನೀರಿರಲಿಲ್ಲ, ಮತ್ತು ಅದಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯಗಳು ಇರಲಿಲ್ಲ. ಆದರೆ ಪ್ರಾರ್ಥನೆ ಪೂರ್ವಕವಾಗಿ ದೇವರನ್ನು ಅದನ್ನು ಒದಗಿಸಿಕೊಟ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ನಾವು ನೋಡ್ಬೇಕಂದ್ರೆ ಮೀನು ಎಲ್ಲಿ ಸಿಗುತ್ತದೆ? ಮೀನು ನೀರಲ್ಲಿ ಸಿಗ್ತದೆ. ಅಲ್ಲಿ ಆ ಸ್ಥಳದಲ್ಲಿ ನೀರು ಇರಲಿಲ್ಲ ಮೀನು ಸಿಗೋದಕ್ಕಾಗಿ. ಮೀನು ಸಿಕ್ಕಿನಾಗ ಅದು ಯಾರು ಹಸಿವಾಗಿ ತಿನ್ನೋದಿಲ್ಲ, ಅದು ಫ್ರೈ ಆಗಿ ಅದು ಚೆನ್ನಾಗಿ ಬೇಯಿಸಿಕೊಂಡು ತಿನ್ನುತ್ತಾರೆ. ನಾವು ನೋಡ್ತೇವೆ ಇಲ್ಲಿ ಅದು ಬಯಸಿದವರು ಯಾರು, ಅದು ಹಿಡಿದಿರೋರು ಯಾರು, ಆ ಮೀನು ಹಿಡಿದಿರುವವರು ಯಾರು? ಹಲ್ಲೆಲೂಯಾ, ಹಲ್ಲೆಲೂಯಾ. 2 ಮೀನು ದೇವರು ತೆಗೆದುಕೊಂಡಿರುವಂಥದ್ದು, ಆದರೆ ಅದು 5,000 ಜನರಿಗೆ ಊಟವಾಗಿತ್ತು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕೆ ಅದ್ಭುತ ಅನ್ನುತ್ತಾರೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ನೀ ಸಂಕೋಚ ಪಡಬೇಡ, ಇವತ್ತಿನ ದಿವಸದಲ್ಲಿ ಹೆದರಕ್ಕೆ ಹೋಗಬೇಡ, ಇದಕ್ಕೆ ದಿವಸದಲ್ಲಿ ಕಳವಳಗೊಳ್ಳಕ್ಕೆ ಹೋಗಬೇಡ. ನೀನು ದೇವರ ಅದ್ಭುತ ನೋಡ್ಬೇಕಂದರೆ ಮೊಳಕಾಲಲ್ಲಿ ಆ ಅದ್ಭುತ ಇದೆ, ಮೊಳಕಾಲಲ್ಲಿ ಆ ಶಕ್ತಿ ಇದೆ, ನಿನ್ನ ಪ್ರಾರ್ಥನೆಯಲ್ಲಿ ಆ ಉತ್ತರ ಇದೆ. ಇವತ್ತು ನೀನು ಜನರನ್ನು, ಸಭೆಯನ್ನು ಹುಡುಕೊಂಡು ಹೋಗ್ತಾ ಇದ್ದೀ, ಮೋಸ ಹೋಗಬೇಡ, ದೇವರನ್ನು ಹುಡುಕೋ.
ದೇವರು ಹೇಳ್ತಾನೆ, ನೀ ಇರುವಂತ ಸ್ಥಳದಲ್ಲಿ ಪ್ರಾರ್ಥಿಸು, ಅದ್ಭುತ ಖಂಡಿತವಾಗಿ ನಡೀತದೆ ಅಂತಂದು. ಆಮೇನಂತೀಯ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯನೇ, ಇವತ್ತು ನೀನು ನಂಬುವವನಾಗಿರು. ನೀನು ನಂಬಿದರೆ ದೇವರ ಮಹಿಮೆ ಖಂಡಿತವಾಗಿ ಕಾಣುವವನಾಗಿರ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಆ ದಿನದಲ್ಲಿ ಬಂಡೆಯಿಂದ ನೀರು ಬರುವುದು ಬೇಕೆನ್ನೋದಕ್ಕಾಗಿ ಮೋಶೆ ನಂಬಿಕೊಂಡು ಬಂಡೆಯನ್ನು ಹೂಡಿದ. ಬಂಡೆನೇ ಒಡೆದು ನೀರು ಬಂತು. 6 ಲಕ್ಷ ಜನರು ತೃಪ್ತರಾಗಿಕೊಂಡಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ತರವಾಗಿ ಇವತ್ತಿನ ದಿವಸದಲ್ಲಿ ಸಹ ನೀನು, ದೇವರು ನಿನಗೆ ಏನಾದರೂ ಹೇಳಿದರೆ ನೀನು ಅದನ್ನು ನಂಬುವವನಾಗಿರು. ನೀನು ನಂಬಿದರೆ ನಿಜವಾಗ್ಲೂ ನಾನು ಹೇಳ್ತೀನಿ, ದೇವರ ಮಹಿಮೆ ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ, ನಿನ್ನ ಕೆಲಸದಲ್ಲಿ ದೇವರು ಕಾರ್ಯರೂಪವಾಗಿ ತೋರಿಸ್ತಾನೆ. ಆಮೇನಂತೀಯ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿನೇ ಇಲ್ಲಿ ನಾವು ನೋಡ್ಬೇಕಂದರೆ ದೇವರು ರೊಟ್ಟಿ ತಯಾರ ಎಲ್ಲಿಂದ ಮಾಡಿದನೋ ಗೊತ್ತಿಲ್ಲ, ಆದರೆ ಅಲ್ಲಿ ಹಸಿವಾಗಿ ಕೂತಿರುವಂಥ 5,000 ಜನರಿಗೆ ದೇವರು ಊಟ ಕೊಟ್ಟ ಪ್ರಿಯರೇ. ಆಮೇನಂತಿ? ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ನಿನ್ನ ಜೀವನದಲ್ಲಿ ನೀನು ಅರ್ಥ ಮಾಡಿಕೋ, ನೀನು ಯಾರ ಮೇಲೆ ನಂಬಿಕೆ ಇಟ್ಟಿದಿ? ಸಭೆಯ ಮೇಲೆ, ಪಾಸ್ಟರ್ಗಳ ಮೇಲೆ, ಅಥವಾ ದೇವರ ಮೇಲೆ? ದೇವರ ಮೇಲೆ ನಂಬಿಕೆ ಇಟ್ಟಿದರೆ ನೀ ಇರುವಂಥ ಸ್ಥಳದಲ್ಲಿ ಪ್ರಾರ್ಥನೆ ಮಾಡು, ದೇವರು ಅದನ್ನು ಉತ್ತರ ಕೊಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡುವವನಾಗಿರು. ಇವತ್ತು ಪ್ರಾರ್ಥನೆ ಕಡಿಮೆ ಇರೋದರಿಂದ ನಾವು ಸಭೆಯ ಮೇಲೆ ನಂಬುತ್ತೇವೆ. ಇವತ್ತು ಪ್ರಾರ್ಥನೆ ಕಡಿಮೆ ಇರೋದರಿಂದ ನಾವು ಪಾಸ್ಟರ್ಸ್ಗಳನ್ನು ನಂಬುತ್ತೇವೆ. ಇವತ್ತು ಪ್ರಾರ್ಥನೆ ಕಡಿಮೆ ಇರೋದರಿಂದ ನಾವು ಯಾವ ವಸ್ತುಗಳನ್ನು ನಂಬುತ್ತಾ ಇದ್ದೇವೆ, ಆದರೆ ದೇವರನ್ನು ನಂಬುತ್ತಾ ಇಲ್ಲ. ಹಲ್ಲೆಲೂಯಾ. ಇವತ್ತು ನೀನು ಪ್ರಾರ್ಥಿಸುವವನಾಗಿರು. ನೀನು ಪಾಸ್ಟರ್ಗಳನ್ನು ನಂಬುವುದಿಲ್ಲ. ನೀನು ಪ್ರಾರ್ಥಿಸುವನಾದರೆ ನೀನು ಸಭೆಯನ್ನು ನಂಬುವುದಿಲ್ಲ. ನೀನು ಪ್ರಾರ್ಥಿಸುವನಾಗಿದ್ದರೆ ದೇವರನ್ನು ಮಾತ್ರ ನಂಬುವನಾಗಿದ್ದೆ. ಆಮೇನಂತೀಯ? ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಿರುವುದರಿಂದ ದೇವರು, ನಾನು ಹೇಳ್ತೀನಿ, ದೇವರು ಖಚಿತವಾಗಿ ನಿನ್ನ ಕುಟುಂಬದಲ್ಲಿ ಅನ್ನಪಾನ ಕಡಿಮೆ ಇಲ್ಲದೇ ಸಮೃದ್ಧಿಯಾಗಿ ನಡೆಸ್ತಾನೆ. ನಿನ್ನ ಕೆಲಸವು ಅಭಿವೃದ್ಧಿಗೊಳಿಸ್ತಾನೆ. ನಿನ್ನ ಜೀವನ ಅದ್ಭುತ ರೀತಿಯಿಂದ ನಡೆಸುವವನಾಗಿರ್ತಾನೆ. ನಿನ್ನ ಮಕ್ಕಳು, ಮೊಮ್ಮಕ್ಕಳು ತನಕ ನೀನು ಸಂತಾನದಿಂದಲೂ, ಆಶ್ವದಿಂದಲೂ, ಸಮೃದ್ಧಿಯಿಂದಲೂ ಮತ್ತು ಆರೋಗ್ಯದಿಂದಲೂ ತುಂಬಿರುವವನಾಗಿರ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಥರವಾಗಿ ಪ್ರಿಯರೇ, ಇವತ್ತು ಆ ಜನರ ಗುಂಪು ಹೇಗೆ ದೇವರು ಊಟಕ್ಕಾಗಿ ಕೊಟ್ಟನೋ, ನೀನು ಕೇಳಿಸ್ಕೊಳ್ಳುವವನೇ, ನಿನಗೆ ಸಹ ದೇವರು ಕೊಡುತ್ತಾನೆ. ನೀನು ಇದನ್ನು ನೋಡುವವನೇ, ನಿನ್ನ ಕುಟುಂಬಕ್ಕೆ ಸಹ ದೇವರು ಕೊಡ್ತಾನೆ. 5,000 ಜನರಿಗೆ ಊಟ ಕೊಡೋದಕ್ಕಾಗಿ ಶಕ್ತನಾಗೋ ದೇವರು ಯಾಕೆ ನಿನ್ನ ಕುಟುಂಬದಲ್ಲಿ ಇರುವಂಥ 2, 3 ಜನರಿಗೆ, 4 ಜನರಿಗೆ ಊಟ ಕೊಡ್ಲಿಕ್ಕೆ ಶಕ್ತನಾಗಿದ್ದಿರಲಿಲ್ಲನು? 5,000 ಜನರಿಗೆ ದೇವರು ಎಲ್ಲ ತೃಪ್ತಿಯಿಂದ ನಡೆಸ್ತಾನೆ ಅಂದರೆ ಯಾಕೆ ನಿನ್ನ ಕುಟುಂಬದಲ್ಲಿರುವಂಥ ಜನರಿಗೆ ದೇವರು ತೃಪ್ತಿಯಿಂದ ನಡೆಸಲೇನು? ಖಚಿತವಾಗಿ ಆತ ನಡೆಸ್ತಾನೆ. ದೇವರು ನಿನಗೆ ಆಶೀರ್ವದಿಸಲಿ. ಈ ವಾಕ್ಯದಿಂದ ದೇವರು ನಿನ್ನನ್ನು ಬಲಪಡಿಸಲಿ. ಅದ್ಭುತವನ್ನು ಕಾಣು, ಚಮತ್ಕಾರವನ್ನು ಕಾಣು, ಅದು ದೇವರಿಂದ ಮಾತ್ರನೇ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ನಿನ್ನನ್ನು ಆಶೀರ್ವದಿಸಲಿ. ಆಮೇನ್.